ರಾಘವೇಂದ್ರ ತಂತಿ ಯಶೋದಮ್ಮನವರ ಸುಪುತ್ರರಾದ ಡಾಕ್ಟರ್ ರಾಜಗೋಪಾಲ್ ಹಾಗೆ PR ರಮೇಶ್ ಇವರ ನೆರವಿನಿಂದ ಈ ಮನೆ ನಿರ್ಮಾಣಗೊಂಡಿದೆ. ಹಾಗಾಗಿ ನಾನು ಅವರನ್ನ ಪ್ರಥಮವಾಗಿ ನಾನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸಿಕೊಟ್ಟ ಶ್ರೀ PR ರಾಜಗೋಪಾಲ್ ಸರ್ ಮತ್ತೆ ಶ್ರೀ PR ರಮೇಶ್ ಸರ್ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೇನೆ. ನಮ್ಮ ಮನೆ ಬಗ್ಗೆ ಹೇಳ್ಕಂದ್ರೆ ನಮ್ಮ ಮನೆ ಫುಲ್ ಮಣ್ಣಿದೆ. ಸುಮಾರು ವರ್ಷ ಆಯ್ತು, 100-200 ವರ್ಷ ಆಯ್ತು ಮನೆ ಕಟ್ಟಿ. ಮನೆ ಅಲ್ಲಿ ಮಣ್ಣು ಬೀಳ್ತಿತ್ತು, ಓದಕತ್ತಿರಲ್ಲ. ಮತ್ತು ತುಂಬ ಕಷ್ಟ ಇದ್ದಿತ್ತು. ಮತ್ತು ಈ ಇಲಿಗಳೆಲ್ಲ ಕಾಟ ಇದ್ದಿತ್ತು, ನಿದ್ರೆನೂ ಸಹ ಬರ್ತಿರ್ಲಿಲ್ಲ. ಮಳೆಗಾಲದಲ್ಲ ಎಷ್ಟೊತ್ತಿ ಮನೆ ಬೀಳತ್ತ ನಾಳೆ ಗೊತ್ತಿರಲ್ಲ. ಅರ್ಜಿ ಸಲ್ಲಿಸ್ತು ಕೊಡ್ತಾರಂತ. ಆಗ ಗೊತ್ತಾಯ್ತು ಸರ್ ಎಲ್ಲ ಕಣ್ಕೊಬಂದು ಎಲ್ಲ ಕಣ್ಕೊಬಂದ್ರ. ಆಮೇಲೆ ಸೆಲೆಕ್ಟ್ ಆಯ್ತು, ಮನೆಗೂ ಸೆಲೆಕ್ಟ್ ಆಯ್ತು. ಅಮ್ಮಂಗೆ ಹಾಸ್ಪಿಟಲಿಗೆ ಇದು ಸ್ಟೋನ್ ಆಯ್ದಿತ್ತು. ಅಷ್ಟೊತ್ತಿಗೂ ವಿದ್ಯಾಪೋಷಕ ಸಂಸ್ಥೆ ಸಹಾಯ ಮಾಡಿತ್ತು. ಆದ್ರೆ ನಮ್ಗೆ ಇಷ್ಟು ಬೇಗ 3 ತಿಂಗಳಲ್ಲಿ ಖಂಡಿತ ಸಾಧ್ಯ ಆಗ್ತಿಲ್ಲ ಮನೆ ಕಟ್ಲಿಕ್ಕೆ. ಯಾಕಂದ್ರೆ ಮನೆ ಕಟ್ಟುದು ಸಾಧಾರಣ ನಮ್ಗೊಂದು 5-6-7-8 ವರ್ಷ ಅಂತೂ ಹೋಗ್ತಾ ಇತ್ತು. ಅಂದ್ರೆ ಸಾಲ ಸಿಗುದು, ಲೋನ್ ಮಾಡಿ ಕಟ್ಟುದಿದ್ರು ನಮ್ಗೆ ಲೋನಿಗೆ ಓಡಾಡ್ಲಿಕ್ಕೂ ಇಷ್ಟು ಬೇಗ ಆಗ್ತಾ ಇರ್ಲಿಲ್ಲ. ಅದ್ರ ನಾವು ತುಂಬಾ ಚಿರಋಣಿ ದಾನಿಗಳಿಗೆ ಮತ್ತೆ ಸಂಸ್ಥೆಯವರಿಗೆ ನಾವು ತುಂಬಾ ಚಿರಋಣಿಯಾಗಿ ವೇದವ್ಯಾಸರ ಹತ್ರ ಕೇಳಿದ್ರಂತೆ, ಮಹಾಭಾರತವನ್ನ ನೀವು 2 ವಾಕ್ಯದಲ್ಲಿ ಹೇಳಿದೆ ಇಂತೇಳಿ ಹೇಳಿ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಅವರು ಹೇಳಿದ ಮಾತು. ನಾವು ಪರರಿಗೆ ಉಪಕಾರ ಮಾಡಿ ಜೀವಿಸಬೇಕು, ಅದರಿಂದ ಪುಣ್ಯ ಅನ್ನೋದು ನಮಗೆ ಸಂಪಾದನೆ ಆಗ್ತದೆ. ಪರಪೀಡನೆಯೇ ಒಂದು ಪಾಪ ಅಂಥೇಳಿ. ಮತ್ತೆ ಪರರಿಗೆ ಉಪಕಾರ ಮಾಡಿ ತನ್ನ ಜೀವನವನ್ನು ಸಾಗಿಸುವುದು ಮೌಲ್ಯ ಯಕ್ಷಗಾನ ಕಲಾರಂಗದ ಸಾಮಾನ್ಯ ಎಲ್ಲ ಸದಸ್ಯರಿಗೂ ಕೂಡ ಗೊತ್ತಿದೆ. ಮತ್ತೆ ನಮ್ಮ ಸಮಾಜ ಈ ದಿಕ್ಕಿನಲ್ಲಿ ತುಂಬಾ ಒಂದು ದೊಡ್ಡ ಮನಸ್ಸಿನಿಂದ ಸಾಗ್ತಾ ಇದೆ. ನಮಗೆ ಸಂಪರ್ಕ ಬಂದ ಎಲ್ಲ ಕೂಡ ಮಹಾನುಭಾವರು ಅಂತ ಹೇಳುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಡಾಕ್ಟರ್ ರಾಜಗೋಪಾಲ್ ಹಾಗೂ ರಮೇಶ್ ಅವರು ಅವರ ತಂದೆ ತಾಯಿಯವರ ಹೆಸರಿನಲ್ಲಿ, ಅವರನ್ನು ನಾನು ನೋಡಿದ್ದೇನೆ, ಅವರ ಮನೆಗೆಲ್ಲ ಹೋಗಿದ್ದೇನೆ, ಮಾತಾಡಿದ್ದೇನೆ. ಅವರ ಹೆಸರಿನಲ್ಲಿ ಈ ಮನೆಯನ್ನ ಕಟ್ಟಿಸಿಕೊಟ್ಟದ್ದು ಖಂಡಿತ ಫಲಾನುಭವಿಗಳಿಗೆ ಮಾತ್ರ ಅಲ್ಲ, ಅವರಿಗೂ ಕೂಡ ತುಂಬಾ ಸಂತೃಪ್ತಿಯನ್ನು ಕೊಟ್ಟ ಕ್ಷಣ ಅವರ ಬಳಗಕ್ಕೆ, ಅವರ ಕುಟುಂಬಕ್ಕೆ ಅಂತೇಳಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಹಾಗೆ ನಮ್ಮ ಪ್ರೊಫೆಸರ್ ನೆಚ್ಚಿನ ಸದಾಶಿವರಾಯವರು ಕಲಾರಂಗದ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಆವಾಗಿನಿಂದ ಅಂದ್ಕೊಳ್ತಿದ್ದೆ ನಾವು ಏನಾದರೂ ಇದು ಕಿಂಚಿತ್ ಸಹಾಯ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಣ್ಣನ ಹತ್ರ ಒಮ್ಮೆ ಹೇಳಿದೆ, ನಾವೊಂದು ಮಾಡೋಣ, ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಮಾಡೋಣ ಅಂತೇಳಿ. ತಕ್ಷಣ ಒಪ್ಪಿಕೊಂಡ್ರು. ಸೊ ಇದು ಲಾಸ್ಟ್ ಫೆಬ್ರವರಿಯಲ್ಲಿ ಮಾತಾಡಿದ್ದು. ಇಮ್ಮಿಡಿಯೇಟಾಗಿ ಅವರು ಒಪ್ಪಿಕೊಂಡ್ರು. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸಕ್ಕೆ ಸದ್ಯದಲ್ಲೇ ಮಾಡುವ ಅಂಥೇಳಿ. ಸೊ ವಿದಿನ್ 2 ಮಂತ್ಸಲ್ಲಿ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮೊಟ್ಟಿಗೆ ನಮ್ಮ ಕಿಂಚಿತ್
ಕಾಣಿಕೆ ಸೇರಿದ್ದಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಸೊ ನಿಮಗೆ ಹಾಗೆ ಈ ಫಲಾನುಭವಿ ಸುಜನ್ ಇನ್ನು ಒಳ್ಳೆಯದಾಗಿ ಎಲ್ಲ ಕಲಿತು ಅವನಿಗೆ ಒಳ್ಳೆಯ ಕೆಲಸ ಸಿಗಲಿ, ಒಳ್ಳೆಯ ಅಭಿವೃದ್ಧಿ ಆಗಲಿ ಮನೆಯಲ್ಲಿ ಎಲ್ಲ. ನಾವು ಚಿಕ್ಕಂದಿನಿಂದ ಬಹಳ ಬಡತನದಿಂದ ಬೆಳೆದವರು. ಬಡತನದ ಕಷ್ಟ ಏನು ಅಂತ ನಮ್ಗೆ ಗೊತ್ತಿದೆ. ಆಗಿರುವಾಗ ನಮ್ಮ ತಂದೆ ತಾಯಿ ಅವರ ಬಡತನದಲ್ಲೂ ನಮ್ಮ 4 ಮಕ್ಕಳಿಗೂ ಬೇಕಾದ ವಿದ್ಯಾವನ್ನು ಕೊಟ್ಟು ನಮ್ಮನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುವ ಹಾಗೆ ಮಾಡಿದ್ದಾರೆ, ಕಷ್ಟ ಬಿಟ್ಟು. ಹಾಗಾಗಿ ಅವರ ಒಂದು ಹೆಸರಿನಲ್ಲಿ ಒಂದು ಸ್ವಲ್ಪ ಅವರ ಹೆಸರು ಚಿರಸ್ಥಾಯಿಯಾಗಿರಲಿ ಅಂತ ಹೇಳ್ಕೊಂಡು ಇಂಥ ಒಂದು ಒಳ್ಳೆಯ ಹುಡುಗನಿಗೆ ಒಂದು ಅವನ ಜೀವನದಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ನಮ್ಮ ನೆರೆಕೆರೆಯ ಗಂಗಾಧರ್ ರಾಯರ ಅವರ ಕೆಲಸದ ನಮಗೆ ಒಂದು ಸ್ಟಿಮ್ಯುಲೇಷನ್ ಆಗಿತ್ತು. ಆದ್ದರಿಂದ ಅವರಲ್ಲಿ ಮಾತಾಡಿಕೊಂಡು ಈಗ ಇವನಿಗೆ ಸುಜನ್ನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸಂದರ್ಭ ನೋಡುವಾಗ ನಮ್ಮ ರಾಘವೇಂದ್ರ ತಂತ್ರಿ ಹಾಗೂ ಯಶೋಧ ತಂತ್ರಿ ಅವರ ಅಳಿಯಾದದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅವರೆಲ್ಲಿದ್ದರೂ ನಮ್ಮನ್ನು ಆಶೀರ್ವದಿಸಿ ನಮ್ಮ ಸಂತೋಷ ಪಡ್ತಿದ್ದಾರೆ ಅಂತ ಎಣಿಸಿ ನಿಮ್ಮೆಲ್ಲರಿಗೂ ಸಹಕಾರ ಕೊಟ್ಟವರಿಗೆಲ್ಲರಿಗೂ ಪುನಃ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸಿ. 24ನೇ ಮನೆ ಹಸ್ತಾಂತರ ದಾನಿಗಳಾದ ರಾಜಗೋಪಾಲ್ ತಂತ್ರಿ ಮತ್ತು ರಮೇಶ್ ತಂತ್ರಿ ಅವರ ತಂದೆಯವರ ಒಂದು ನೆನಪಿನಲ್ಲಿ ಇವತ್ತು ಈ ಮನೆ ನಿರ್ಮಾಣ ಮತ್ತು ಹಸ್ತಾಂತರ. ಈ ಯಕ್ಷಗಾನ ಕಲಾರಂಗದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಸ್ವಾರ್ಥ ಇಲ್ಲದ ಈ ಕೆಲಸಕ್ಕೆ ಎಲ್ಲ ನೋಡಿ ಅವರು ಯಾರ ಹತ್ರ ಸಹ ಹಣ ಕೇಳಿದ್ದು ನಾನು ನೋಡಲಿಲ್ಲ. ಡೊನೇಷನ್ ಕೊಡಿ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ. ಜನರೇ ಅವರ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಅವರವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಅವರ ಚಟುವಟಿಕೆಗಳನ್ನು ನೋಡಿ ಕೊಟ್ಟದ್ದು ಇದು. ಹಾಗೆ ನಿಜವಾಗಿ ಒಳ್ಳೆಯ ಕೆಲಸ ಇದು. ಈ ರೀತಿ ನಾವಂದರೆ ಎಲ್ಲ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಇವತ್ತು ಈಗ 3 ವರ್ಷದಿಂದ ಒಂದೇ ಒಂದು ಮನೆ ಇಲ್ಲದಿದ್ದರೆ ಪ್ರತಿ ವರ್ಷ 50ರಿಂದ 100 ಮನೆಯನ್ನು ಸರ್ಕಾರ ಯಾರಿಗೆ ಆರ್ಥಿಕವಾಗಿ ಒಂದು ಶಕ್ತಿ ಇಲ್ಲದಿದ್ದವರಿಗೆ ಕೊಡ್ತಾ ಇತ್ತು. ಅದು ಕೊಡುವುದೆಷ್ಟು? 1,20,000 ಕೊಡುವಂಥದ್ದು. ಆದರೆ ಈಗ 3 ವರ್ಷದಿಂದ ಒಂದೇ ಒಂದು ಮನೆ ಸರ್ಕಾರದ ವತಿಯಿಂದ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಮನೆಯನ್ನು ನೀವು ಆ ಮನೆಯ ಪರಿಸ್ಥಿತಿಯನ್ನು ನೋಡಿ ಹುಡುಕಿ ಇವತ್ತು ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಮನೆಯನ್ನು ನಿಲ್ಲಲಿಕ್ಕೆ ಒಂದು ಯೋಗ್ಯವಾದ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ. ಶಾಸಕನಾಗಿ ಕಲಾರಂಗಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ.